ಜನದೇವ ಚನ್ನ ಮಲ್ಲಿಕಾರ್ಜುನ ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಸ್ಮರಣೆಯ ನಿಮಿತ್ತ ಏನು ಇವತ್ತು ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ನೀವು ಬರ್ಬೇಕು ಅಂತ ಹೇಳಿದ್ರು. ಬಹಳ ಭಕ್ತಿಯಿಂದ ಬಂದಿದ್ದೀನಿ. ಅವರ ಆದರ್ಶ, ಅವ್ರು ಇಲ್ಲ ಅಂದ ತಕ್ಷಣ ಅವರ ಆದರ್ಶ ನಮ್ಮ ಜೀವನದಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಸಮಾಜದಲ್ಲಿ ಇದೆ. ಇನ್ನೊಮ್ಮೆ ಅವ್ರನ್ನ ನೆನೆಸೋದ್ರ ಮುಖಾಂತರ ಅವರ ಆದರ್ಶ ಪಾಲನೆಗೆ ನಾವು ಚಾಲನೆ ಕೊಡೋಣ. ಈ ಗಂಡು ಮತ್ತು ಒಳಗೆ ಅವರು ಒಬ್ರು ಮಹಾನ್ ಸಂತರು. ಕರ್ನಾಟಕ ನಾಡು ಕಂಡಂತ ಅನೇಕ ಸಂತರು, ಅನೇಕ ಮಹಾನ್ ಭಕ್ತರು. ಸಿದ್ದೇಶ್ವರ ಅಪ್ಪಾಜಿ ಮಹಾನ್ ಸಂತರು. ಸಮಾಜಕ್ಕೆ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸಮಾಜಕ್ಕೆ, ಸಮಾಜದ ಅಂಕು ಡೊಂಕನ್ನ ತಿದ್ದಲಿಕ್ಕೆ ತಮ್ಮದೇ ಸಂದೇಶವನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲು ಅವರ ಜೀವನ ಚರಿತ್ರೆ ನಮ್ಮ ಮಕ್ಕಳಿಗೆ ಏನಾದ್ರೂ ಪಠ್ಯ ಪುಸ್ತಕದ ರೂಪದಲ್ಲಿ ಬರೋದಾದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ. ನಾನು ಕೂಡ ಒತ್ತಾಯ ಮಾಡ್ತೀನಿ. ಅವನೊಬ್ಬ ದಾಸನಿದ್ದರೆ ನಿನ್ನ ಮುದ್ದು ಕಂದಗೆ ಯೋಚನೆ ಮಾಡಿ ಯಾರು ಲಿಂಗ ಭಾವದಲ್ಲಿರುವುದು, ಅವಳು ತಾನು ಹೆಣ್ಣಾಗಿ ಸಮರ್ಪಿಸಿಕೊಂಡು ಭಗವಂತನನ್ನು ಗಂಡು ತಾನು ಅವನಿಗೊಳ್ತಾಳಲ್ಲ, ಇದು ಪರಮ ಸಮಾಗಮ. ಜಗತ್ತಿನಲ್ಲಿ ಯಾವುದಾದರೂ ಗಂಡನ್ನು ಒಬ್ಬ ಹೆಣ್ಣು ಸೇರ್ಲಿಕ್ಕಿದ್ರೆ ಅದು ಆ ಭಗವಂತನನ್ನು ಮಾತ್ರ. ಹಾಗಾಗಿ ಪ್ರತಿ ಗಂಡು, ಪ್ರತಿ ಹೆಣ್ಣು ತಾವು ಸಮಾಗಮ ಮಾಡುವಾಗ ಭಗವಂತನ ಸಮಾಗಮ ಸಾಮಾಜಿಕ ಸಮಾಗಮ ಅದು ಆಗುವುದೇ. ಹೇಳಲೇಬೇಕು. ಶ್ರೀಮದ್ ಭಾಗವತದಲ್ಲಿ ಇನ್ನು ಶ್ರೀಕೃಷ್ಣ ಗೋಪಾಲಕ ದನ ಕಾಯ್ತಾ ಇದ್ದಾನೆ. ಆ ದನ ಕಾಯುವ ಹೊತ್ತಿಗೆ ಗೋಪಾಲಕರನ್ನು ಆ ಗೋಪಾಲಕರೆಲ್ಲರ ಚಿತ್ರ ಕೃಷ್ಣ ಕೇಳ್ತಾನೆ. ಬಹಳ ಹಸಿವಾಗಿದೆ. ಎಲ್ಲಿಂದ ಬಂದಾರೆ, ಯಾವ ಕೃಷ್ಣ ಯಾವ ಬಲರಾಮ ಅಂತ ಅವ್ರ ಮುಖ ತೆರೆಸಿ ನೋಡ್ಲಿಲ್ಲ, ಕೇಳಿಸ್ಕೊಳ್ಳಿಲ್ಲ ಕೂಡ. ಹುಡುಗರು ಮರಳಿ ಹಂಗೆ ಪೆಚ್ಚಿ ಗೋಲೆ ಹಾಕೊಂಡು ಬಂದು ಮತ್ತೆ ನಾವು ಹೋದ್ವಿ, ಊಟ ಕೊಡ್ಲಿಲ್ಲ ಅವ್ರು ಯಾರು. ನಾವು ಹೇಳಿದ್ವಿ ಕೃಷ್ಣಂಗೂ ಬಲರಾಮಗೂ ಹಸಿವಾಗಿದೆ ಅಂತ. ಅನುಭವ ಇವತ್ತು ಹೇಳುವ ಮಾತು. ಅದಕ್ಕೆ ಕಾರಣ ಅರ್ಜುನ, ನೀನು ಹೆಣ್ಣಾಗಲಿಲ್ಲ. ನೀನೊಮ್ಮೆ ಹೆಣ್ಣಾಗು, ಆ ಹೆಣ್ಣಾದ ಬಳಿಕ ನನ್ನನ್ನು ಅನುಭವಿಸು. ಆಗ ನಿನಗೆ ಗೊತ್ತಾಗುತ್ತದೆ ನಿಜವಾದ ಭಕ್ತಿಯ ಪರಾಕಾಷ್ಠೆಯ ಸುಖ ಅನುಭವವನ್ನು ಕರುಣಿಸುವಂತ. ಆಗ ಶ್ರೀಕೃಷ್ಣ ಒಂದಿಷ್ಟು ಕಾಲಾವಧಿ ಅರ್ಜುನನನ್ನು ಹೆಣ್ಣಾಗಿಸಿದ. ಆ ಹೆಣ್ಣಾದ ನಂತರ ಒಂದು ಅನುಭವವನ್ನು ಪಡೆದ. ಆ ವಿವರಣೆಯನ್ನು ಯಾರಿಗೂ ಹೇಳತಕ್ಕದ್ದಲ್ಲ ಅಂತ ವಿವರಿಸ್ತಾರೆ ವೇದವ್ಯಾಸರು. ಭಕ್ತಿ ಭಗವಂತನನ್ನು ಸೇರುವುದಕ್ಕೆ ಸಮೀಪರಾಗಿ ಬಂದವರು. ಆದ್ದರಿಂದ ನಮ್ಮಷ್ಟು ಭಗವಂತನಿಗೆ ಹತ್ತಿರ ಆ ಹುಟ್ಟಿಸುವಾಗಲೇ ಆ ಭಗವಂತ ಕೊಟ್ಟ ಸೌಕರ್ಯ, ಅದನ್ನು ನಾವು ನಿರಂತರವಾಗಿ ನಡೆಯೋಣ. ಅಪ್ಪ ಅವರ ಈ ದಿನ ಇತ್ತ ನಮಗೆ ಇನ್ನೇನು ಅಪ್ಪ ಅವರು ತನ್ನನ್ನು ಕಳಚಿಕೊಳ್ಳುತ್ತೇನೆ ಅಂತ. ಈ ಗೋಷ್ಠಿಯ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವವರು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ನೀವು
विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर् ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಒಂದು ವಿನಂತಿ ಏನು ಅಂತಂದ್ರೆ, ಇವತ್ತು ನಾವು ಸರಿಯಾಗಿ 7 ಗಂಟೆಗೆ ಮುಗಿಸೋರದು ಕಾರ್ಯಕ್ರಮವನ್ನು. ಇನ್ನೂ ಒಬ್ಬರು ಮಾತಾಜಿಯವ್ರದ್ದು ಕೂಡಲ ಸಂಗಮ ಗಂಗಾ ಮಾತಾಜಿ